ರೂಪಾಯಿ ಒಂದು ದಿನ ಬದುಕಾಗುತ್ತಾ ನೋಡೋಣ ಬನ್ನಿ ಬುದ್ಧಿ. ಬುದ್ಧಿ ಬೆಳಿಗ್ಗೆ 11:15 ಲೇಟ್ ಆಗೈತೆ, ಯಾಕಂದ್ರೆ ಡೇ ಪೂರ್ತಿ 50 ರೂಪಾಯಿ ಇರ್ಬೇಕಲ್ಲ ಬುದ್ಧಿ. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ರೆಡಿ ಆಗಷ್ಟ 12:15 ಆಗ್ಬಿಡ್ತು ಬುದ್ಧಿ. ಅಷ್ಟೊತ್ತಿಗೆ ನನ್ನ ಹೊಟ್ಟೆ ಒಳಗಡೆ ಡೈನೋಸರ್ಗಳು ಓಡಾಡ್ತಿದ್ವು. ಇದೇನು ಹೊಟ್ಟೆನಾ ಕನ್ನಂಬಾಡಿ ಕಟ್ಟೆನಾ? ಆಮೇಲೆ ನಮ್ಮ ಮನೆ ಒಂದ್ ಕಡೆ ಕಡಿಮೆ ದುಡ್ಡಿಗೆ ತಿಂಡಿ ಸಿಗುತ್ತೆ ಅಂತ ಗೊತ್ತಾಯ್ತು. ಅಲ್ಲೋಗ್ಬಿಟ್ಟು ಆ ಫ್ರೈಸ್ ಪದ ಇಸ್ಕೊಂಡೆ. ಬಿಸಿ ಬಿಸಿಯಾಗಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು, ಹೊಟ್ಟೆ ತುಂಬ ತಿನ್ಕೊಂಡ್ಬಿಟ್ಟೆ ಬುದ್ಧಿ. ಆಮೇಲೆ ನೆಕ್ಸ್ಟ್ ಅವನ ಹತ್ರ ಹೋಗಿ ಹೆಂಗೋ ಕನ್ವಿನ್ಸ್ ಮಾಡ್ಕೊಂಡು ದುಡ್ಡಿಲ್ಲ ಸರ್ ನಮ್ಮ ಹತ್ರ 10 ರೂಪಾಯಿ ಪೇ ಮಾಡಿದೆ ಬುದ್ಧಿ ಈ ತಿಂಡಿಗೆ. ಥ್ಯಾಂಕ್ ಯು ಅಣ್ಣ. ಅಲ್ಲಿಂದ ಬುದ್ಧಿ ನಾನು ಕರ್ಕೊಂಡು ಹೋಗಿ ನಮ್ಮ ಬ್ರದರ್ ಬಂದ್ರು, ಅವ್ರ ಡ್ಯಾನ್ಸ್ ನೋಡಿ. ಈಗ ಎಣ್ಣೆ ತಂದಾಳ ಮಾರಾಕ ಯಾರ್ಯಾರು ಬಂದಾರು ಅಯ್ಯಾಕ ಇದ್ರೆ ಅವ್ನ ನಮ್ಮ ನೆಮ್ಮದಿ ಆಗಿರ್ಬೇಕು. ಇಲ್ಲ ಅಲ್ಲಿಂದ ವಿಧಾನಸೌಧದ ಹತ್ರ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಹಂಗೆ ನಡ್ಕೊಂಡು ಕಮಲ್ ಪಾರ್ಕ್ ಹತ್ರ ಹೋದೆ ಬುದ್ಧಿ. ಅಲ್ಲೂ ಟೈಮ್ ಪಾಸ್ ಮಾಡಕ್ಕೇನೆ. ನಡುರಾಗ ಕಡದರ ಕಗಿಲಿ ತರತನ ಬಿಡುದಿಲ್ಲ. ಹಂಗೆ ಚರ್ಚ್ ಇಟ್ಕೋಬಿಟ್ಟು ಎಲ್ಲಾ ಜೋಡಿಗಳನ್ನ ನೋಡ್ಕೊಂಡು ದೇವರೇ ನನ್ ಯಾಕೆ ಜೋಡಿ ಇಲ್ಲ ಅನ್ಕೊಂಡು ಒಂದ್ ಕೆಫೆ ಒಳಗಡೆ ಕುತ್ಕೊಂಡ್ಬಿಟ್ಟೆ. ಈ ಬಿಸ್ಲಲ್ಲಿ ಸ್ವರ್ಗಕ್ಕೆ ಹೋದಂಗ ಆಗಿತ್ತು. ವೇಟರ್ ಬಂದಾಗ ನಮ್ಮ ಫ್ರೆಂಡ್ ಬರ್ತಾರೆ ಅಂದೆ. ಮತ್ತೆ ಮನೆಗೆ ಬರೋಷ್ರಲ್ಲಿ ಹೆವಿ ಸೆಕೆ ಆಗ್ಬಿಡ್ತು ಬುದ್ಧಿ. ಅದಕ್ಕೆ 10 ರೂಪಾಯಿ ಐಸ್ ಕ್ರೀಮ್ ತಗೊಂಡೆ. ಆಮೇಲೆ ಪಾರ್ಕಿಗೆ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ತಿಂದೆ. ಆಮೇಲೆ ಮತ್ತೆ ಊಟ ಸಮಯ ಆಯ್ತು ಅಂತ 30 ರೂಪಾಯಿ ಅಷ್ಟೇ ಬುದ್ಧಿ ಬುಕ್ ಇರೋದಿನ್ನ. ನಂಗೆ ಗೊತ್ತಿರೋ ಎಂಗ್ರೆಸ್ ಅಂಗಡಿ ಅಣ್ಣನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ರೈಸ್ ಮತ್ತೆ 2 ಕಬಾಬ್ ಕೊಟ್ರು. ನಂಗೆ ಬರ್ಡ್ ಬೊಬಲ್ ಖಜಾನೆ ಸಿಕ್ಕಂಗಾಯ್ತು. ಸರಿಯಾ ಬ್ಯಾಟಿಂಗ್ ಆಡಿ ಮತ್ತೆ ನಮ್ ಬುದ್ಧಿ ಸಿಕ್ಕಿದ್ರು. ಇವ್ರು ನಂಗೆ 10 ರೂಪಾಯಿ ಕೋಲ್ಡ್ ವಾಟರ್ ಕೊಡ್ಸಿದ್ರು. ಅಪ್ಪ ಸ್ವರ್ಗ. ಎಗ್ರೆಸ್ ಅಣ್ಣಂಗೆ ಮಾತ್ರ ಥ್ಯಾಂಕ್ ಯು ಹೇಳಲೇಬೇಕು ಬುದ್ಧಿ. ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ.